ನಮಸ್ತೆ ಸ್ನೇಹಿತರೆ, ದೊಂಬರಕೃಷ್ಣ ಸುರೇಶ್ ಮಾತಾಡೋದು. ಆಗ ಬಾಲನಟ, ನಂತರ ನಾಯಕ ನಟ, ಈಗ ಪೋಷಕ ಕಲಾವಿದ್ರ. ಎಲ್ರಿಗೂ DK ಕ್ರಿಯೇಷನ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಇಲ್ಲಿ ದಾವಣಗೆರೆ ಸಮೀಪ ಇರುವಂಥ ಮಲೆ ಕುಂಬಳೂರು ಹತ್ರ ಇದ್ದೀನಿ. ಯಾಕಪ್ಪ ನಾನು ಇಲ್ಲಿದ್ದೀನಿ ಅಂದರೆ, ನಾನು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಆ ಒಂದು ಕನ್ನಡ ಸಿನಿಮಾ ಇವತ್ತು ಈ ಊರಿನ ಶೂಟಿಂಗ್ ನಡೀತಾ ಇದೆ. ಆ ಶೂಟಿಂಗ್ ತಂಡ ಪ್ರತಿಯೊಬ್ಬರು ಇಲ್ಲಿ ಸ್ಟೇ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಒಂದು ಆಪರ್ಚುನಿಟಿ ಸಿಕ್ತು ನನಗಿವತ್ತು ಈ ಪ್ರಕೃತಿ ಎಲ್ಲ ನೋಡಿ. ಸೊ ಇಲ್ಲಿ ನೋಡಿದಾಗ ಒಂದು ಅಡಿಕೆ ತೋಟ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ನಾವು ಡೀಟೇಲಾಗಿ ನಿಮಗೆ ತಿಳಿಸೋಣ ಅಂತ ಉದ್ದೇಶಕ್ಕೋಸ್ಕರ ನಾನು ಈ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀನಿ. ನಮ್ಮ ಇಲ್ಲಿರತಕ್ಕಂಥ ಸ್ಥಳೀಯ ರೈತರು ಗಿರೀಶ್ ಅಂತ ಅವರು ಇಲ್ಲಿದ್ದಾರೆ. ಅವರನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸರ್ ನಮಸ್ತೆ ಗಿರೀಶ್ ಅವರೇ. ನಮಸ್ತೆ ಸರ್. ನಮ್ಮದು DK ಕ್ರಿಯೇಷನ್ಗೆ ಸ್ವಾಗತ ನಿಮಗೆ. ಸೊ ನಿಮ್ಮ ಒಂದು ತೋಟ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಯಾಕೆಂದರೆ ರೈತ ದೇಶಕ್ಕೆ ಯೋಧ ಹೆಂಗೆ ರೈತನೂ ಇಂಪಾರ್ಟೆಂಟು. ಯೋಧ ಬಂದು ದೇಶ ಕಾಯ್ತಾನೆ, ನಮ್ಮನ್ನೆಲ್ಲ ಸುಖವಾಗಿ ಶಾಂತಿಯಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಒಂದು ರಕ್ಷಣೆ ಕೊಡ್ತಾನೆ. ನೀವು ನಮಗೆ ಒಳ್ಳೊಳ್ಳೆ ಬೆಳೆಗಳು ಬೆಳೆದು ನಮಗೆ ಆಹಾರ ಕೊಟ್ಟು ನಾವು ಒಳ್ಳೆ ರೀತಿಲಿ ಬದುಕೋಕ್ಕೋಸ್ಕರ ನೀವು ಶ್ರಮ ಪಡ್ತೀರಾ. ಸೊ ನಿಮ್ಮ ಶ್ರಮ ನಮಗೆ ಗೊತ್ತಾಗಲ್ಲ. ನಾವೇನೋ ಕಾಸು ಕೊಡ್ತೀವಿ, ತಗೋತೀವಿ, ತಿಂತೀವಿ. ಅದರಲ್ಲಿ ಕೆಲವರು ಎಷ್ಟೋ ಜನ ವೇಸ್ಟ್ ಮಾಡ್ತಾರೆ, ಅದ್ರ ಬೆಲೆ ಗೊತ್ತಿಲ್ಲದವ್ರು ವೇಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ಇಲ್ಲಿ ನಾನು ನೋಡಿದಾಗ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ಹಾಗಾಗಿ ಸರ್, ಇಲ್ಲಿ ನೀವು ಏನು ಬೆಳಿತೀರಾ ಸರ್? ಇಲ್ಲಿ ನಮ್ಮಲ್ಲಿ ಅಡಿಕೆ ಜಾಸ್ತಿ ಬೆಳೀತಾ ಅಡಿಕೆ. ಅಡಿಕೆ ಮೊದಲೆಲ್ಲ ಭತ್ತ ಅದೆಲ್ಲ ಬೆಳೀತಾ ಇದ್ವಿ. ಬಟ್ ಇವಾಗ ಸ್ವಲ್ಪ ಅಡಿಕೆ ಜಾಸ್ತಿ ಆಗಿದೆ, ಭತ್ತ ಕಡಿಮೆ ಆಗಿದೆ, ಅಡಿಕೆನ ಜಾಸ್ತಿ ಬೆಳೀತಾ. ವೆರಿ ಗುಡ್. ಭತ್ತ ಯಾಕೆ ಬಿಟ್ರಿ ಬೆಳೆಯೋದು ಅಂತ? ಸರ್, ಅದಕ್ಕಿಂತ ಆದಾಯ ಇದರಲ್ಲಿ ಸ್ವಲ್ಪ ಜಾಸ್ತಿ, ಖರ್ಚು ಕಡಿಮೆ ಇತ್ತು ಅವತ್ತು. ಆಮೇಲೆ ಈ ಲೇಬರ್ಗಳು ಪ್ರಾಬ್ಲಮ್. ಭತ್ತ ಹಚ್ಬೇಕು ಅಂದ್ರೆ ಜಾಸ್ತಿ ಲೇಬರ್ ಬೇಕು, ಕಳೆ ತೆಗೆಯೋದಕ್ಕೆ ಲೇಬರ್ಗಳು ಬೇಕು, ಲೇಬರ್ ಸಮಸ್ಯೆ ಇರ್ತವೆ. ಇದು ಅಡಿಕೆ ಅಂದ್ರೆ ಜಾಸ್ತಿ ಕೆಲಸ ಇರಲ್ಲ ಇದರಲ್ಲಿ. ಆಮೇಲೆ ಅದಕ್ಕಿಂತ ಲಾಭ ಆದಾಯ ಸ್ವಲ್ಪ ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೊಂದು, ಭತ್ತ ಅಂದ್ರೆ ನಿಮ್ಗೆ ನೀರಾವರಿ ಜಾಸ್ತಿ ಇರಬೇಕು ಅನ್ಸುತ್ತಲ್ಲ? ಹೌದೌದು, ಇಲ್ಲೆಲ್ಲ ನೀರಾವರಿ ಜಾಸ್ತಿ ಅಲ್ಲ ಇದೆ, ಆದ್ರೆ ಅದು ನಿಮ್ಗೆ ಜಾಸ್ತಿ ನೀರು ಜಾಸ್ತಿ ಬೇಕು. ಈ ಒಂದು ಅಡಿಕೆಗೆ ನೀರು ಕಡಿಮೆ ಬೇಕು. ಹೌದೌದು, ಭತ್ತಕ್ಕೆ ಬಹಳ ನೀರು ಬೇಕು. ಬಟ್ ಇದಕ್ಕೆ ನೀರು ಕಡಿಮೆ ಆದ್ರೂ ನಡೆಯುತ್ತೆ, ಅಷ್ಟು ಭತ್ತದಷ್ಟು ನೀರು ಬೇಕಾಗಲ್ಲ. ಹಂಗಾಗಿ ಏನ್ ಮಾಡ್ತಾ ಇದೀವಿ, ಈಗೆಲ್ಲ ಅಡಿಕೆ ಜಾಸ್ತಿ ಬೆಳೀತಾ ಇದೀವಿ ನಮ್ಮಲ್ಲಿ. ವೆರಿ ಗುಡ್ ಸರ್. ಇಲ್ಲಿ ನಿಮ್ಮಲ್ಲಿ ಯಾವ ತರ ಅಡಿಕೆ ಬೆಳಿತೀರಾ? ಅದ್ರಲ್ಲಿ ಏನಾದ್ರು ವೆರೈಟೀಸ್ ಇದೆಯಾ? ಇದೆ 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 ಇದೆ. ಇಲ್ಲಿ ಕೆಂಪಡಿಕೆ ಅಂತ ಜಾಸ್ತಿ ಬರುತ್ತೆ. ಆಮೇಲೆ ಕೆಲವು ಕಡೆ ಚಾಲಿ ಅಡಿಕೆ ಅಂತ ಬರುತ್ತೆ. ಇದು ನಮ್ಮಲ್ಲಿ ಚಾಲಿ ಅಡಿಕೆ ಬೆಳೆಯಲ್ಲ. ಇಲ್ಲೆಲ್ಲ ಹೆಚ್ಚಾಗಿ ಕೆಂಪಡಿಕೆ ಜಾಸ್ತಿ. ಸಾಗರ ಸೈಡ್ ಅಲ್ಲೆಲ್ಲ ಚಾಲಿ ಅಡಿಕೆ ಬೆಳಿತಾರೆ. ಇವೆರಡರಲ್ಲಿ ಯಾವ್ದು ಉತ್ತಮ? ಸರ್, ಕೆಂಪಡಿಕೆನೇ ಉತ್ತಮ. ಕೆಂಪಡಿಕೆಗೆ ಬೆಲೆ ಜಾಸ್ತಿ ಇರುತ್ತೆ. ಆಮೇಲೆ ಇದು ಎಲ್ಲ ಕ್ವಾಲಿಟಿ ಇರುತ್ತೆ. ಆ ಅಡಿಕೆಗಿಂತ, ಚಾಲಿ ಅಡಿಕೆಗಿಂತ ಈ ಕೆಂಪಡಿಕೆ ಏನೈತಲ್ಲ ತುಂಬಾ ಕ್ವಾಲಿಟಿ ಬರುತ್ತೆ. ಹಂಗಾಗಿ ಇದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ. ವೆರಿ ಗುಡ್, ವೆರಿ ಗುಡ್ ಸರ್. ಸರ್, ಇಲ್ಲಿ ನಿಮ್ದು ಎಷ್ಟು ಎಕರೆ ಇದೆ? ನಮ್ದು ಒಂದು 3 ಎಕರೆ ತೋಟ. 3 ಎಕರೆ ಇದೆ. 3 ಎಕರೆಯಲ್ಲಿ ಎಷ್ಟು ಮರ ನೆಟ್ಟಿದ್ದೀರಾ ಸರ್? 3 ಎಕರೆಯಲ್ಲಿ 1600 ಮರ ಇದಾವ್ರಿ. 1600 ಮರ ಇದೆ. ಮತ್ತೆ ಇದು ಬಿಟ್ಟು ಬೇರೆ ಏನಾದ್ರು ಇದೆಯಾ ನಿಮ್ದು? ನಾವು ಬೇರೆ ತೋಟಗಳನ್ನ ಕೇಣಿ ಮಾಡ್ತೀವಿ. ಕೇಣಿ ಅಂದ್ರೆ ಏನು, ಸ್ವಲ್ಪ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಕೇಣಿ ಅಂದ್ರೆ ಹೆಂಗಪ್ಪ ಅಂದ್ರೆ, ಈಗ ಅಡಿಕೆ ತೋಟ, ಈಗ ಉದಾಹರಣೆ ನಿಮ್ದು ತೋಟ ಇದೆ ಅಂತ ಈಗ ಅದರಲ್ಲಿ ಫಸಲನ್ನ ಅಷ್ಟೇ ನಾವು ಗುತ್ತಿಗೆ ತಗೊಳ್ತೀವಿ. ಅದಕ್ಕೆ ಏನಿರುತ್ತಲ್ಲ ಗೊಬ್ಬರ, ಮಣ್ಣು, ನೀರು ಎಲ್ಲ ನೀವು ಮಾಡ್ತಿರ್ತೀರಾ. ನಾವು ಫಸಲು ನೋಡ್ತೀವಿ. ಫಸಲು ಕುಂಚ ಗೊನೆಗಳು ಚೆನ್ನಾಗಿರುತ್ತಾ, ಅದನ್ನ ಗುತ್ತಿಗೆ ಮಾಡ್ಕೊಳ್ತೀವಿ. ಆ ಪೂರ್ತಿ ಮುಗಿಯೋವರೆಗೂ ನಾವು ಕಟಾವ್ ಮಾಡ್ಕೋಬೇಕು. ಇಷ್ಟು ಗುತ್ತಿಗೆ ಅಂತ ಮಾತಾಡ್ತೀವಿ. ಈಗ ಉದಾಹರಣೆ 1 ಎಕರೆಗೆ 500 ಗಿಡ ಇರುತ್ತವೆ. ಅದರಲ್ಲಿ 3, 4, 5 ಗೊನೆ ಚೆನ್ನಾಗಿತ್ತು ಅಂದ್ರೆ ಒಂದು 3 ಲಕ್ಷ ಗುತ್ತಿಗೆ ಕೊಡ್ತೀವಿ ನಾವು ದುಡ್ಡು ಅವರಿಗೆ. ದುಡ್ಡನ್ನ ಹೆಂಗ್ ಕೊಡ್ತೀವಪ್ಪ ಅಂದ್ರೆ, ಸ್ಟಾರ್ಟಿಂಗ್ ಅಂದ್ರೆ ಆಗಸ್ಟ್ ತಿಂಗಳಿಗೆ ಕಟಾವ್ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ ತಿಂಗಳಲ್ಲಿ ಒಂದು ಅರ್ಧ ಅಮೌಂಟ್ ಕೊಡ್ತೀವಿ. ಮತ್ತೆ ನೆಕ್ಸ್ಟ್ 2 ತಿಂಗಳು 3 ತಿಂಗಳು ಬಿಡ್ತೀವಿ. ಮತ್ತೆ ಅವಾಗ ಉಳಿದಿದ್ದನ್ನ ಅಮೌಂಟ್ ಅನ್ನ ಕೊಡ್ತೀವಿ. ಆ ಫಸಲನ್ನ ನಾವು ಕೊಯ್ಕೊಂಡು ತಗೊಂಡ್ಬಂದು ಅದನ್ನ ಬೇಯಿಸ್ಬಿಟ್ಟು ಸುಲಿಸ್ತೀವಿ. ಮಿಷಿನ್ಗಳಿದಾವೆ ಇವಾಗೆಲ್ಲ. ಮೊದಲೇ ಲೇಬರ್ಗಳು ಸುಲಿತಾ ಇದ್ರು. ಈಗ ಲೇಬರ್ಗಳು ಸಮಸ್ಯೆ ಜಾಸ್ತಿ. ಯಾಕಂದ್ರೆ ಒಂದು ಲೋಡ್ ಕಾಯಿ ಸುಲಿಯೋದಕ್ಕೆ 25-30 ಜನ ಒಂದು ದಿನ ಆಗಲೆಲ್ಲ ಶ್ರಮ ಪಡಬೇಕು ಇತ್ತು. ಬಟ್ ಇವಾಗ ಅಡಿಕೆ ಸುಲಿಯೋ ಮಿಷಿನ್ ಇರೋದ್ರಿಂದ 1 ಗಂಟೆಯಲ್ಲಿ ಮಿಷಿನಿಗೆ ಹಾಕಿದ್ವಿ ಅಂದ್ರೆ 1 ಲೋಡ್ ಅಡಿಕೆ ಮಿಷಿನಿಗೆ ಹಾಕ್ತಿದ್ವಿ. ಟೆಕ್ನಾಲಜಿ ತುಂಬಾ ಹೆಲ್ಪ್ ಆಗ್ತದೆ, ಫಾಸ್ಟ್ ಆಗುತ್ತೆ ಕೆಲಸ. ವೆರಿ ಗುಡ್, ವೆರಿ ಗುಡ್. ನಮ್ಮ ಒಂದು ಸಿನಿಮಾ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ, ಈಗ ಸಿನಿಮಾ ಪ್ರೊಡ್ಯೂಸರ್ ಅವರು ಬಂದಿದ್ದಾನೆ, ಪ್ರತಿಯೊಂದು ಕಥೆಯಿಂದ ಹಿಡಿದು ಅವರು ಶೂಟಿಂಗ್ ಮಾಡಿ, ಎಡಿಟಿಂಗ್ ಮಾಡಿ, ಟೇಬಲ್ ವರ್ಕ್ಸ್ ಎಲ್ಲ ಮಾಡಿ
ಆಮೇಲೆ ರಿಲೀಸ್ ಮಾಡೋಕ್ಕೋಸ್ಕರ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗ್ತಾರೆ. ಸರ್ ನಮ್ಮ ಸಿನಿಮಾ ಮಾಡಿದ್ದೀವಿ, ನೀವು ರಿಲೀಸ್ ಮಾಡ್ಕೊಡಿ, ಥಿಯೇಟರ್ಗೆ ಹಾಕಿ ಅಂತ. ಹಾಗೆ ನೀವು ಗುತ್ತಿಗೆಗಳು ತಗೊಳ್ಳೋದು. ಯಾರೋ ಬೆಳಿತಾರೆ, ಎಲ್ಲ ರೆಡಿ ಮಾಡ್ತಾರೆ, ಅದು ಫಸಲು ರೆಡಿ ಇರುತ್ತೆ. ಅವಾಗ ಅದ್ರ ನೋಡಿ ನೀವು ನಮ್ಮ ಸಿನಿಮಾ ನೋಡ್ತಾರೆ ಡಿಸ್ಟ್ರಿಬ್ಯೂಟರ್, ಸಿನಿಮಾ ಚೆನ್ನಾಗಿದೆ ರೀ, ಇದಕ್ಕೆ ಇಷ್ಟು ಬೆಲೆ ಕಟ್ತೀನಿ ಅಂತ. ಆತರ ನೀವು ಆ ಒಂದು ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ ನೋಡ್ಕೊಂಡು ನೀವು ಬೆಲೆ ಕಟ್ತೀರಲ್ವಾ? ಕರೆಕ್ಟ್ ಸರ್, ಅದಲ್ವಾ ಸರ್? ಏನ್ ಫಸಲ್ ಇರುತ್ತೆ ಅದ್ರ ಮೇಲೆ ನಾವು ಬೆಲೆ ಕಟ್ತೀವಿ. ವೆರಿ ಗುಡ್. ಬೆಲೆ ಕಟ್ಬಿಟ್ಟು ನಾವು ಅವ್ರಿಗೆ ಅಮೌಂಟ್ ಕೊಡ್ತೀವಿ. ಅಮೌಂಟ್ ಕೊಟ್ಟು ನಾವು ಅದನ್ನ ಕಟಾವ್ ಮಾಡ್ತೀವಿ. ಅದನ್ನ ಅಡಿಕೆ ಒಂದೇ ಸಲ ಕಟಾವ್ ಬರಲ್ರಿ, ಒಂದೊಂದ್ ತಿಂಗಳಿಗೆ ಒಂದೊಂದ್ಸಲ ಕಟಾವು. ಒಂದ್ ತಿಂಗಳ ಮೇಲೆ 10 ದಿನ ಹಿಂಗೆ ಮಾಡಿ ಕಟಾವ್ ಮಾಡ್ಕೊಂಡು ತಗೊಂಡ್ಬರ್ತೀವಿ. ತಗೊಂಬಂದು ಆಮೇಲೆ ಅದನ್ನೆಲ್ಲ ಮಿಷಿನಿಗೆ ಹಾಕ್ಬಿಟ್ಟು ಸುಲಿಸಿ ಬೇಯಿಸಕು. ಬೇಯಿಸ್ಬಿಟ್ಟು ಅದರಲ್ಲಿ ಮತ್ತೆ ಕ್ವಾಲಿಟಿ ಮಾಡ್ತೀವಿ. ಈ ಫಸ್ಟ್ ಕ್ವಾಲಿಟಿ ಬರುತ್ತೆ, ಆಮೇಲೆ ಒಂದ್ ಸ್ವಲ್ಪ ತೀರಾ ಬಲ್ತಿರೋ ಅಡಿಕೆ ಇರುತ್ತಲ್ಲ, ಅದು ಈ ತರ ಗುಂಜು ಬರುತ್ತೆ, ಅದನ್ನ ಗೊರಬ್ಲು ಅಂತ ಮಾಡ್ತೀವಿ. ಅದು ಒಂದ್ ರೇಟಿಗೆ ಹೋಗುತ್ತೆ. ಫಸ್ಟ್ ಕ್ವಾಲಿಟಿ ಅಡಿಕೆ ಎಷ್ಟು ಕ್ವಾಲಿಟಿ ಬರುತ್ತೆ ಇದ್ರಲ್ಲಿ ಅಡಿಕೆಲಿ ಮಾಮೂಲಾಗಿ ಫಸ್ಟ್ ಸೆಕೆಂಡ್ ಅಂತ ಬರುತ್ತೆ. ಫಸ್ಟ್ ಕ್ವಾಲಿಟಿ ಬಿಟ್ರೆ ಸೆಕೆಂಡ್ ಕ್ವಾಲಿಟಿ ಅಡಿಕೆ. ಆಮೇಲೆ ಈಗ ಇನ್ನೊಂದು ಮಾತು ಹೇಳಿದ್ರಿ ನೀವು, ಈ ಪುಡಿ ಮಾಡುವಾಗ ಏನೋ ಬೇರೆ ವ್ಯತ್ಯಾಸ ಆಗುತ್ತೆ ಅಂದ್ರಲ್ಲ? ಈಗ ಅದೇ ಒಂದು ಅಡಿಕೆ ಎಲ್ಲ ನೀವು ಅದನ್ನ ಏನ್ ಬೇಕು ಎಲ್ಲ ಮಾಡಿ ಮಿಷಿನ್ಗೆ ಹಾಕಿ ಅದು ಪುಡಿ ಮಾಡಿದಾಗ ಅದರಲ್ಲಿ ಪೌಡರ್ ಆಗಿ ಬೇರೆ ತರ ರೇಟ್ ಬರುತ್ತೆ. ಅಡಿಕೆ ಮಿಷಿನಿಗೆ ಹಾಕ್ತಿವಲ್ಲ, ಅದರಲ್ಲಿ ಬ್ಲೇಡ್ ಕಟ್ಟು ಹೊಡಿತಾ ಇರುತ್ತಲ್ಲ, ಅವಾಗ ಏನಾಗುತ್ತೆ, ನುಚ್ಚು ಬರುತ್ತೆ. ಅದು ಏನ್ ಮಾಡ್ತೀವಿ, ಅದನ್ನ ಒಂದು ಸಪರೇಟ್ ಆಗಿ ಮಾರ್ತೀವಿ. ಅದು ಸ್ವಲ್ಪ ಕಡಿಮೆ ರೇಟ್ ಕಡಿಮೆ, 60 ರೂಪಾಯಿ 50 ರೂಪಾಯಿ ಕೆಜಿ ಆಗುತ್ತೆ. ಈಗ ಉತ್ತಮವಾದ ಫಸ್ಟ್ ಒನ್ ಅಡಿಕೆ 500 ರೂಪಾಯಿ ಕೆಜಿ. ಸೆಕೆಂಡ್ ಕ್ವಾಲಿಟಿ 250 300 ರೂಪಾಯಿ ಕೆಜಿ. ಅದು ನಿಮ್ಮ ರೇಟು. ಹೌದು. ಅದು ನಿಮ್ಗೆ ರಿಟೇಲ್ ಆಗಿ ಏನು ಅವ್ರಿಗೆ ಏನ್ ಲಾಭ ಸಿಗ್ಬೋದು? ಅವ್ರು ಏನ್ ಮಾಡ್ತಾರೆ, ಕೆಲವು ಹಣವಂತರು ದುಡ್ಡು ಇರೋಂಥವ್ರು ಸ್ಟಾಕ್ ಮಾಡ್ಕೊಳ್ತಾರೆ. ಸ್ಟಾಕ್ ಮಾಡ್ಕೊಂಡು ಕಂಪ್ನಿಗಳ ಹತ್ರ, ಈ ಗುಟ್ಕಾ ಕಂಪ್ನಿಗಳಿಗೆ ಅವರಿಗೆ ಕಾಂಟ್ರಾಕ್ಟ್ ತಗೊಂಡಿರ್ತಾರೆ, ಒಂದ್ ವರ್ಷಕ್ಕೆ ಇಷ್ಟು ಮೂಟೆ ಕೊಡ್ತೀವಿ ಅಂತ. ಅವ್ರ ಹತ್ರ ಬೇರೆ ರೇಟ್ ಮಾತಾಡ್ಕೊಂಡು ನಮ್ಮ ಹತ್ರ ಒಂದ್ ರೇಟ್ ಮಾಡ್ಕೊಂಡು ತಗೊಂಡೋಗಿರ್ತಾರೆ. ಅವ್ರ ಲಾಭಾಂಶ ಇಟ್ಕೊಂಡು ಅವ್ರ ಕಂಪ್ನಿ. ಅಂದ್ರೆ ಅದೇ ಕೆಲವರು ಈ ಒಂದು ನೀವೇನ್ ಪೌಡರ್ ಮಾಡಿರ್ತಾರ ಅದನ್ನ ಮಾರ್ತಾರೆ, ಈ ಶಾಸ್ತ್ರಕ್ಕೆಲ್ಲ ಆ ಒಂದು ಅಡಿಕೆನ ಯೂಸ್ ಮಾಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಅದಕ್ಕೆ ಫ್ಲೇವರ್ ಹಾಕಿದಾನೆ, ಚಿಕ್ಕ ಪ್ಯಾಕೆಟ್ಸ್ ಮಾಡಿದಾನೆ ಸೇಲ್ ಮಾಡ್ತಾರೆ. ಸೊ ಅವ್ರ ತಕ್ಕದಂಗೆ ಬಿಸ್ನೆಸ್ ನಲ್ಲಿ ಈಗ ಗುಟ್ಕಾ ಕಂಪ್ನಿಗಳೆಲ್ಲ ಇದಾವಲ್ರಿ, ಅವ್ರ ಏನ್ ಮಾಡ್ತಾರೆ, ಈ ಸೆಕೆಂಡ್ ಕ್ವಾಲಿಟಿ ಅಡಿಕೆ ತಗೊಂಡೋಗಿ ಈ ಗುಟ್ಕಾದಲ್ಲಿ ಮಿಕ್ಸ್ ಮಾಡಿ ಮಾರ್ತಾರೆ. ವೆರಿ ಗುಡ್. ಈ ತರ ಎಲ್ಲ ನಡೆಯುತ್ತೆ. ಸರಿ ಸರ್, ಈಗ ನನಗೆ ನಿಮ್ಮಲ್ಲಿ ಈಗ ಒಂದು ಅಡಿಕೆಗಳೆಲ್ಲ ಒಣಗಾಕಿದ್ದೀರಾ, ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಡೀಟೇಲ್ ಆಗಿ ಹೇಳ್ಕೊಡಿ ಸರ್. ಬನ್ನಿ. ಇದು ನೋಡಿ ಸರ್, ಗೊರಬ್ಲು ಅಂತ ಇದು ಈ ತರ ಬರುತ್ತೆ. ಇದು ತುಂಬಾ ಜಾಸ್ತಿ ಬಲ್ತ್ ಇರುತ್ತಲ್ಲ ಅಡಿಕೆ, ಅಂದ್ರೆ ಇದು ಅಲ್ಲ, ಇದಕ್ಕೆ ಈಗ ಇದು ನಮ್ಗೆ ತೆಂಗಿನಕಾಯಿಗೆ ನಾರಿದ್ದಂಗೆಲ್ಲ ಇದೆ. ಇದೆಲ್ಲ ಮಿಷಿನ್ ಹಾಕ್ದಾಗ ಹೋಗುತ್ತಾ? ಹೌದು. ಇದನ್ನ ಮತ್ತೆ ಬೇರೆ ಪಾಲಿಶ್ ಮಾಡ್ಬೋದು ಮಿಷಿನಿಗೆ ಹಾಕಿ, ಅದರಲ್ಲಿ ವೇಸ್ಟೇಜ್ ಜಾಸ್ತಿ ಹೋಗುತ್ತೆ. ಹಂಗಾಗಿ ಏನ್ ಮಾಡ್ತೀವಿ ನಾವು, ಇದನ್ನ ಇದೇ ರೀತಿ ಮಾರಾಟ ಮಾಡ್ತೀವಿ. ಇದು ಗಿಡದಿಂದ ಕಿತ್ತಿದಾಗ ಕೆಂಪಿರುತ್ತೆ, ಅಂದ್ರೆ ಅದೇ ಅಲ್ಲಿದೆಯಲ್ಲ, ಅದ್ರಲ್ಲಿ ಒಂದೊಂದು ಕೆಂಪುದಿದೆ ನೋಡಿ. ಬನ್ನಿ ಅಲ್ಲಿ ನೋಡೋಣ. ನೋಡಿ, ಈ ತರ ಕೇಸರಿ ಬಣ್ಣ ಇರುತ್ತೆ. ಇದೈತಲ್ಲ, ಇದು ಸರಿಯಾಗಿ ಸುಲಿಯಕ್ ಬರಲ್ಲ. ಇದು ಗಿಡದಿಂದ ಕಿತ್ತಿರೋದು. ಹೌದು. ಓಕೆ. ಇದು ಏನಾಗುತ್ತೆ, ಸಿಪ್ಪೆ ಪೂರ್ತಿ ಬಿಚ್ಚಕ್ ಬರಲ್ಲ. ಹಂಗಾಗಿ ಬರೀ ಕೀಳ್ತಾರೆ, ಮ್ಯಾಮ್ಯಾಗ ಕೆಂಪುಂದೆಲ್ಲ ತೆಗಿತಾರೆ. ಅವಾಗ ಈ ತರ ಆಗುತ್ತೆ. ಇದರಲ್ಲಿ ಅದು ಹಸಿರುದಿದೆಯಾ? ಅದೇನದು ಯಾವ ತರ? ಅದೇನದು ಹಣ್ಣಾಗಿಲ್ವಾ ಅಥವಾ? ಇದು ಕರೆಕ್ಟ್ ಹದವಾದ ಕಾಯಿ. ಇದು ಅಂದ್ರೆ ಫಸ್ಟ್ ಕ್ವಾಲಿಟಿ ಕಾಯಿ. ಇದು ಇದನ್ನ ಸುಲಿದಾಗ ದುಂಡು ಚೆನ್ನಾಗಿ ಬರುತ್ತೆ. ಅವಾಗ ಏನ್ ಮಾಡ್ತೀವಿ, ಅದನ್ನ ಫಸ್ಟ್ ಕ್ವಾಲಿಟಿಗೆ ಹೋಗುತ್ತೆ. ಸರಿ, ಓಕೆ. ಇವಾಗ ಇದೆರಡೂ ಒಂದೇ ಮರದಲ್ಲಿ ಬೆಳೆದಿರುತ್ತೆ. ಹೌದು, ಒಂದೇ ಮರದಲ್ಲಿ ಇರುತ್ತೆ. ಅದು ಯಾಕೆ ಆತರ ಡಿಫ್ರೆಂಟ್ ಬರುತ್ತೆ? ಏನಾಗುತ್ತೆ ಅಂದ್ರೆ, ಫಸ್ಟಿನ ತಿಂಗಳು ನಾವು ಕೊಯ್ತೀವಿ, 2ನೇ ತಿಂಗಳು ಕೊಯ್ಯೋದ್ ಲೇಟ್ ಆದಾಗ ಫಸ್ಟಿನ ತಿಂಗಳಲ್ಲಿ ಒಂದೊಂದು ಗೊನೆ ಬಿಟ್ಟಿರ್ತಾರೆ, ಸರಿಯಾಗಿ ಕೊಯ್ದಿರಲ್ಲ. ಅದೇನಾಗುತ್ತೆ, ಬಲ್ತು ಹಣ್ಣಾಗುತ್ತೆ. ಇದು ಕರೆಕ್ಟ್ ಹದವಾದ ಕಾಯಿ ಇದ್ದಾಗ. ಅಂದ್ರೆ ಈಗ ಉತ್ತಮವಾದ ಕ್ವಾಲಿಟಿ ಅಂದ್ರೆ ಅದು ಕರೆಕ್ಟ್ ರೆಡಿಯಾಗಿ ಈ ಬಣ್ಣ ಬಂದಾಗ ತೆಗೆದಾಗ ಅದು ಫಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ನೀವೇನ್ ಮಾಡ್ತೀರಾ, ಅಷ್ಟೊಂದು ಸಾವಿರಾರು ಮರ ಇದ್ದಾಗ ಒಂದು ಗೊನೆ ಅರ್ಧಂಬರ್ಧ ಆಗಿರುತ್ತೆ, ಇರ್ಲಿ ಬಿಡು ಈಗ ಆಗಿಲ್ಲ, ರೆಡಿ ಇಲ್ಲ ಅನ್ನೋದಾಗ ಅದು ಟೈಮ್ ಜಾಸ್ತಿ ಆಗಿ ಅದು ಹಣ್ಣಾಗ್ಬಿಡುತ್ತೆ. ಎಸ್ ಸರ್, ಬನ್ನಿ ಸರ್, ಅಲ್ಲೋಗೋಣ. ಬನ್ನಿ ಸರ್. ಆಮೇಲೆ ಈಗ ಇಲ್ಲಿ ಇದು ಓಕೆ, ಅಲ್ಲಿ ಇನ್ನೊಂದು ಬಣ್ಣ ಇದೆ, ಅದು ಸ್ವಲ್ಪ ಬೇರೆ ತರದ್ದು. ಇದನ್ನು ಒಣಗಿರೋದ ಏನು? ಅದು ಇಲ್ಲ, ಅದು ಒಳ್ಳೆ ಫಸ್ಟ್ ಕ್ವಾಲಿಟಿ. ಸರ್, ಒಂದು ನಿಮಿಷ, ಹಿಂಗಿಂದ ಹೋಗೋಣ ಬನ್ನಿ. ಇದು ತುಳಿಯೋದು ಬೇಡ, ಆಯ್ತಾ? ಬನ್ನಿ. ನೋಡಿ, ಇದು ಫಸ್ಟ್ ಕ್ವಾಲಿಟಿ ಅಡಿಕೆ. ಇದು
ಇದೇನಿದೆಯಲ್ಲ ಇದು ಫಸ್ಟ್ ಕ್ವಾಲಿಟಿ ಅಡಿಕೆ. ಫಸ್ಟ್ ಕ್ವಾಲಿಟಿ ಅಂದ್ರೆ ಇದು ಈಗ ಹಸಿರಿಂದ ಕಾಯಿ ತೋರಿಸಿದ್ವಲ್ಲ ಅದನ್ನ ಸುಲ್ದಾಗ ಈ ತರ ಅಡಿಕೆ ಅಂದ್ರೆ ಈಗ ನಿಮ್ಗೆ ಹಸಿರು ಸುಲ್ದಾಗ ಈ ಜುಟ್ಟು ಜಾಸ್ತಿ ಇರಲ್ಲ, ಜುಟ್ಟು ಇರಲ್ಲ, ಅಷ್ಟು ಹೋಗುತ್ತೆ. ಈಗ ನೀವು ಕೇಸರಿ ಕಲರ್ ಬಂದಿದ್ದು ತೆಗೆದಾಗ ಜುಟ್ಟು ಹತ್ರ ಬರುತ್ತೆ, ಆವಾಗ ನಿಮ್ಗೆ ಅದು ವೇಸ್ಟೇಜ್ ಜಾಸ್ತಿ ಹೋಗುತ್ತೆ, ಕಡಿಮೆ ರೇಟಿಗೆ ಹೋಗುತ್ತೆ. ಅದು ಅಂದ್ರೆ ರುಚಿಲೂ ಡಿಫ್ರೆನ್ಸ್ ಇರುತ್ತೆ. ಹೌದು, ಕ್ವಾಲಿಟಿನೇ ಚೇಂಜ್ ಅದು. ಇದು ತುಂಬಾ ಒಳ್ಳೆ ಎಲ್ಲದಕ್ಕೂ ಉಪಯೋಗ ಬರುತ್ತೆ. ಅಡಿಕೆಯಲ್ಲಿ ಹಾಕೋಣಕ್ಕೂ ಬಳಸ್ತಾರೆ, ಒಳ್ಳೊಳ್ಳೆ ಕಂಪ್ನಿಗಳಿಗೆ, ಗುಟ್ಕಾ ಕಂಪ್ನಿಗಳಿಗೆ ಹಾಕ್ತಾರೆ. ಆಮೇಲೆ ಪೇಂಟಿಗೆ ಹೋಗುತ್ತೆ. ಈಗೆಲ್ಲ ಅರೆಕಾ ಟೀ ಪುಡಿ ಅಂತ ಕಂಡಿಡ್ದಿದ್ದಾರೆ, ಟೀ ಪುಡಿ ಮಾಡ್ತಾರೆ, ಚಾಕ್ಲೇಟ್ ಮಾಡ್ತಾರೆ. ಇದಕ್ಕೆಲ್ಲ ಇದು ಯೂಸ್ ಆಗುತ್ತೆ. ಇದೇನಾಗುತ್ತೆ, ಕೆಲವೊಂದು ಗುಟ್ಕಾ ಕಂಪ್ನಿಗಳಿಗೆ ಅದಕ್ಕೆ ಯೂಸ್ ಆಗುತ್ತೆ. ಸರ್, ಈಗ ನೀವೊಂದು ನನಗೆ ಗೊತ್ತಿದ್ರ ವಿಷಯ ಹೇಳಿದ್ರಿ, ಪೇಂಟ್ಗೆ ಅಂತ ಹೇಳಿದ್ರಿ, ಪೇಂಟ್ಗೆ ಹೋಗುತ್ತೆ ಅಂತ. ಅದು ಯಾವ ತರ ಯೂಸ್ ಮಾಡ್ತಾರೆ ಸರ್? ಇದನ್ನ ಏನೋ ಕರಗಿಸ್ಬಿಟ್ಟು ಇದು ಕೆಮಿಕಲ್ ಟೈಪ್ ಹಾಕಿ ಕಲರ್ಗಳು ಕೊಡ್ತಾರಂತೆ. ನಾವು ಬಟ್ ನೋಡಿಲ್ಲ, ಮಾಹಿತಿ ತಿಳ್ಕೊಂಡಿದೀವಿ. ಪೇಂಟ್ಗಳಿಗೆ ಹೋಗುತ್ತೆ ಇದು, ಅಡಿಕೆ ಪೇಂಟಿಂಗ್. ಸರಿ ಸರ್, ಈಗ ಇಲ್ಲಿ ನಿಮ್ಗೆ ನಿಮ್ಮ ಇದರಲ್ಲಿ ತೋಟದಲ್ಲಿ ಎಷ್ಟು ಜನ ಕೆಲಸ? ನಮ್ಮಲ್ಲಿ ಸುಲಿಗೆ ಮಾಡೋದಕ್ಕೆ ಒಂದು 20 ಜನ ಲೇಬರ್ ಇದ್ದಾರೆ. ಆಮೇಲೆ ಕೊಯ್ಲಿಕ್ಕೆ ಮಾಡ್ಲಿಕ್ಕೆ ಒಂದು 10 ಜನ ಇದ್ದಾರೆ. ಆಮೇಲೆ ಮಿಷಿನಿಗೆ ಹಾಕ್ಲಿಕ್ಕೆ ಮಾಡೋಕ್ಕೆ ಅದಕ್ಕೆ ಒಂದು 4 ಜನ ಇದ್ದಾರೆ. ಟೋಟಲ್ ಆಗಿ ಒಂದು 30-35 ಜನ, 40 ಜನ ಲೇಬರ್ ಒಂದು 3-4 ತಿಂಗಳು ಕಂಟಿನ್ಯೂ ಕೆಲಸ ಮಾಡ್ತಾರೆ. ಓಕೆ, ವೆರಿ ಗುಡ್. ನಿಮಗೆ ವರ್ಷ ಪೂರ್ತಿ ಕೆಲಸ ಮಾಡಬೇಕು. ಇದು ವರ್ಷ ಪೂರ್ತಿ ಇರಲ್ರಿ, 5 ತಿಂಗಳು ಇರುತ್ತೆ. 5 ತಿಂಗಳಲ್ಲಿ ಇನ್ನು 6-7 ತಿಂಗಳು ಖಾಲಿ ಇರುತ್ತೆ. ಈಗ ಅರವಿಂದ್ ಸರ್, ಸ್ವಲ್ಪ ಹಂಗೆ ಮರದ ಮೇಲೆ ನೋಡಿ ಟಿಲ್ಟ್ ಅಪ್ ಮಾಡಿ. ಸರ್, ಈಗ ಈ ಮರಗಳೆಲ್ಲ ಇದೆಯಲ್ಲ, ಅದು ಹೇಗೆ ಬೀಜ ಹಾಕಿ ಇದು ಮಾಡೋದಾ, ಕೃಷಿ ಹಾಕಿ ಮಾಡೋದಾ? ಅದನ್ನ ಫಸ್ಟ್ ಬೀಜನ ತಗೊಂಡ್ಬರ್ತೀವಿ. ಒಂದು 25-30 ವರ್ಷದ ಹಳೆ ತೋಟದ ಬೀಜ ತರ್ತೀವಿ, ಅಡಿಕೆನ. ಅದೇನು ಹಣ್ಣಾಗಿರುತ್ತಂತವಲ್ಲ, ಕೆಂಪು ತೋರಿಸಿದ್ನಲ್ಲ, ಆ ತರದವು ಹಳೆ ಮರದ್ದು ಹಾಕ್ಬೇಕು. ಅದನ್ನ ತಂದ್ಬಿಟ್ಟು ಮರಳಲ್ಲಿ ಹಾಕ್ಬಿಟ್ಟು ನೀರ್ ಹಾಕ್ತಿವಿ, ಅದೆಲ್ಲ ಮೊಳಕೆ ಆಗುತ್ತೆ. ಅದು ಮೊಳಕೆ ಆದ್ಮೇಲೆ ಪಾಕೆಟಿಗೆ ಹಾಕ್ತಿವಿ. ಇದೀನಿ ಮಾಡಿದೀವಿ ನೋಡಿ, ಪಾಕೆಟ್ ಇದು ಈ ಗ್ರೀನ್ ಬಂಚ್. ಹೌದು, ಅದು ಸಸಿ ರೆಡಿ ಇದೆ. ಅದನ್ನ ತಗೊಂಡೋಗಿ ಗುಂಡಿಯು ತೆಗಿತೀವಿ. ಎಷ್ಟು ಆಳ ತೆಗಿತೀರಾ? ಒಂದು 1.5 ಅಡಿ ಆಳ ತೆಗಿತೀವಿ, 1 ಅಡಿ 1.5 ಅಡಿ ಅಗಲ ತೆಗಿತೀವಿ. ಅದಕ್ಕೆ ಬೇರೆ ಕೆಂಪು ಮಣ್ಣು 1 ಪುಟ್ಟಿ ಹಾಕ್ತಿವಿ, ಗೊಬ್ಬರ ಹಾಕ್ತಿವಿ. ಗೊಬ್ಬರ ಹಾಕ್ಬಿಟ್ಟು ಗಿಡ ಇಟ್ಟು ಕ್ಲೀನ್ ಆಗಿ ಮಣ್ಣು ಮುಚ್ಚಿ ಚೆನ್ನಾಗಿ ಇದು ಮಾಡ್ತೀವಿ. ಅದಕ್ಕೆ ನೀರು ಎಷ್ಟು ದಿವಸಕ್ಕೆ ಒಂದ್ಸರಿ ಹಾಕ್ಬೇಕು? 15 ದಿನ 20 ದಿನಕ್ಕೆ ಒಂದೊಂದ್ಸಲ ನೀರು ಹಾಕ್ಬೇಕು. ಗಿಡಕ್ಕೆ ಇನ್ನೊಂದು ಗಿಡಕ್ಕೆ ಎಷ್ಟು ಅಂತರ ಇರಬೇಕು? ಅದು ಕೆಲವ್ರು ಏನ್ ಮಾಡ್ತಾರ್ರಿ, 9 ಅಡಿ 9 ಅಡಿ ಅಂತರ ಇರುತ್ತೆ. ಹಿಂಗು 9 ಅಡಿ, ಹಿಂಗು 9 ಅಡಿ. ಕೆಲವರು 8 ಅಡಿ 8 ಅಡಿ ಮಾಡ್ತಾರೆ. ಏನ್ ಸಮಸ್ಯೆ ಇಲ್ಲ. ಈಗ ಬಹಳ ಜಮೀನು ಇದ್ದರು ಟ್ಯಾಕ್ಟ್ರಿ ಚೆನ್ನಾಗಿ ಓಡಾಡಕ 9 ಮಾಡ್ಕೊಂತಾರೆ. ಅದರಲ್ಲಿ ಈಗೆಲ್ಲ ಕಡಿಮೆ ಜಮೀನು ಇದ್ದರು ಗಿಡ ಜಾಸ್ತಿ ಕುಂದಿರ್ತಾವೆ. 8-9 ಅಡಿ ಮಾಡೋದ್ರಿಂದ ಸ್ವಲ್ಪ ಗಿಡ ಜಾಸ್ತಿ ಕುಂದಿರ್ತಾವೆ. 9 ಮಾಡಿದಾಗ ಒಂದು 450 ಗಿಡ, 1 ಎಕರೆಗೆ ಒಂದು 450ರಿಂದ 500 ಗಿಡದ ಒಳಗೆ ಕೂರ್ತವೆ. ಅದೇ 8-9 ಮಾಡಿದಾಗ ಒಂದು 550-600 ಗಿಡ ಜಾಸ್ತಿ ಕುಂದಿರ್ತದೆ ಅಲ್ಲಿ. ಓಕೆ, ಒಂದು ಗಿಡ ಅದು ಫಲ ಕೊಡಬೇಕು ಅಂದ್ರೆ ಎಷ್ಟು ದಿವಸ ಬೇಕಾಗುತ್ತೆ? 6 ರಿಂದ 7 ವರ್ಷ ಬೇಕಾಗುತ್ತೆ. ಆಮೇಲೆ ಒಂದು ಗಿಡಕ್ಕೆ ಎಷ್ಟು ಆಯ್ಸು? ಅವಕ್ ನೋಡ್ರಿ ಒಂದು 60 ರಿಂದ ಚೆನ್ನಾಗಿ ಒಳ್ಳೆ ಗೋಟ್ ಇತ್ತು ಅಂದ್ರೆ, ಚೆನ್ನಾಗಿ ಬಂತಂದ್ರೆ 60-70 ವರ್ಷನೂ ಆಯಸ್ಸು ಇದೆ. ಚೆನ್ನಾಗಿ ಅದಕ್ಕೆ ಟೈಮ್ ಟು ಟೈಮ್ ಕೊಟ್ಟಿಗೆ ಗೊಬ್ಬರ ಇವೆಲ್ಲ ಸಬ್ಸೆಂಟ್ ನೀರು ಆಗ್ತಾ ಇದ್ರೆ ಒಂದು 60 ವರ್ಷ 70 ವರ್ಷ ತನಕನೂ ಆಯಸ್ಸು ಇದೆ. ಓಕೆ, ವೆರಿ ಗುಡ್. ಸರ್, ಇದಕ್ಕೆ ನಿಮ್ಗೆ ಏನು ಔಷಧಿ ಹೊಡೆಯೋದು, ಅದಕ್ಕೆ ಕಾಯಿಲೆ ಬರೋದು, ಆ ತರದ್ದು ಏನಾದ್ರು? ಸುಳಿ ರೋಗ ಅಂತ ಬರ್ತವೆ. ಇದು ಇಲ್ಲಿ ನೋಡ್ರಿ, ಈ ತರ ಆಗಿ ಮುರ್ಕೊಂಡ್ ಬೀಳ್ತದೆ. ಸುಳಿ ಏನಾಗ್ತವೆ, ಕೆಲವೊಂದು ವಾತಾವರಣ ಇದರಿಂದ ಸುಳೆ ರೋಗ ಅಂತ ಬರ್ತವೆ. ಆ ಸುಳಿ ಒಣಗ್ಬಿಡುತ್ತೆ. ಆ ಒಣಗಿ ಗಿಡ ಪೂರ್ತಿ ಒಣಗುತ್ತೆ. ಅಂದ್ರೆ ಮೇಲೆ ಟಾಪ್ ಇಂದ ತುದಿ ಒಣಗುತ್ತೆ, ಒಣಕೊಂಡು ಹಂಗೆ ಕೆಳಗೆ ಪೂರ್ತಿ ಗಿಡ ಒಣಗುತ್ತೆ. ಅದು ಏನಾಗುತ್ತೆ, ಒಣಗ್ಕೊಂಡು ಮುರ್ಕೊಂಡ್ ಬೀಳ್ತಾರೆ. ಕುಂಚ ಒಣಗ್ತಿರ್ತವೆ. ಅದಕ್ಕೆಲ್ಲ ಅಂದ್ರೆ ಇದೇನ್ ಗೊನೆ ಬಿಟ್ಟಿರುತ್ತೆ ನೋಡ್ರಿ, ಅಲ್ಲಿದೆ ಮೇಲೆ ಇದು, ಅದು ಹಿಂಗಾರ ಅಂತ. ಇದು ಪೊಟ್ಟೆ, ಇದು ಒಂಬಾಳೆ ಅಂತಾರೆ. ಒಂಬಾಳೆ ಐತಲ್ಲ, ಅದ್ ಮೇಘ ಸಿಪ್ಪೆ ಹೊಡ್ಕೊಂಡಾಗ ಕುಂಚ ಬರುತ್ತೆ ಅದ್ರೊಳಗೆ, ಅದು ಒಣಗ್ತದೆ. ಬೀಜ ಸಿಂಗಾರ ಅಂತ, ಬೀಜ ಅದರಿಂದ ದೊಡ್ಡದಾಗುತ್ತೆ, ಅದರಿಂದ ಕಾಯಿ ಬಿಡುತ್ತೆ, ಸಿಂಗಾರ ಅಂತ.
ಅದು ಒಣಗಿಸ್ತಿರ್ತಾವೆ, ಅದಕ್ಕೆಲ್ಲ ಔಷಧಿ ಸ್ಪ್ರೇ ಮಾಡ್ತಿರ್ತೀವಿ. ಹೌದು, ಸ್ಪ್ರೇ ಮಾಡಿದ್ರೆ ಸರೋಗ್ಬಿಡುತ್ತೆ. ಅದೇನು ರೆಗ್ಯುಲರ್ ಆಗಿ ನೋಡ್ಕೊತಾ ಇರ್ಬೇಕಾ? ಹೌದು, ವರ್ಷದಲ್ಲಿ ಈಗ ಏನಿಲ್ಲ, 1 ಟೈಮ್ 2 ಟೈಮ್ ಸ್ಪ್ರೇ ಕೊಡಂಗೆ. ಕೆಲವೊಬ್ರು ಮಾಮೂಲಾಗಿ ಸ್ಪ್ರೇ ಕೊಡ್ತಾ ಇರ್ತಾರೆ, ವರ್ಷಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ತಿರ್ತೀವಿ. ಓಕೆ, ಅದಕ್ಕೇನಾದರೂ ಸ್ಪೆಷಲಿಸ್ಟ್ ಏನಾದರೂ ಡಾಕ್ಟರ್ಸ್ ಥರ ಏನಾದ್ರು ಬರ್ತಾರಾ ಅಥವಾ ನಿಮಗೆ ಗೊತ್ತಾಗುತ್ತಾ? ಇಲ್ಲ, ನಮಗೂ ಗೊತ್ತಾಗುತ್ತೆ. ಆಮೇಲೆ ಈ ಇತ್ತೀಚೆಗೆಲ್ಲ ಈ ಕೃಷಿ ಇಲಾಖೆಯಲ್ಲಿ ಹೋಗಿ ಮಾಹಿತಿ ತಗೊಳ್ತೀವಿ. ಈ ತೋಟಗಾರಿಕೆ ಇಲಾಖೆಯಲ್ಲಿ ಕೆಲವೊಂದು ಅಧಿಕಾರಿಗಳು ಚೆನ್ನಾಗಿ ಮಾಹಿತಿ ಕೊಡ್ತಾರೆ. ವೆರಿ ಗುಡ್. ಅಧಿಕಾರಿಗಳನ್ನ ಭೇಟಿ ಮಾಡ್ತೀವಿ ತೋಟಗಾರಿಕೆ ಇಲಾಖೆಗೆ. ನಮ್ಮ ತೋಟದಲ್ಲಿ ಈ ತರ ಇದೆ ಅಂದಾಗ ಅವ್ರು ಬರ್ತಾರೆ ಸ್ಪಾಟಿಗೆ. ಆಮೇಲೆ ಮಣ್ಣು ಪರೀಕ್ಷೆ ಮಾಡ್ತಾರೆ, ಮಣ್ಣಿನಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಮಣ್ಣು ಪರೀಕ್ಷೆ ಮಾಡ್ತಾರೆ. ಇದಕ್ಕಿಂತ ಔಷಧಿ ಸ್ಪ್ರೇ ಮಾಡ್ರಿ ಅಂತ ಹೇಳ್ತಾರೆ. ಆ ಥರ ಸ್ಪ್ರೇ ಮಾಡ್ತೀವಿ, ಸ್ವಲ್ಪ ಕಂಟ್ರೋಲಿಗೆ ಬರ್ತವೆ. ಮತ್ತೆ ಸರ್, ಗೊಬ್ಬರದ ವಿಷಯಕ್ಕೆ ಬಂದರೆ ಯಾವ ಥರ ಗೊಬ್ಬರ ಯೂಸ್ ಮಾಡ್ತೀರಾ? ಇದಕ್ಕೆ ಜಾಸ್ತಿಯಾಗಿ ಸರ್ಕಾರಿ ಗೊಬ್ಬರ ಹಾಕೋದಕ್ಕಿಂತ ಕೊಟ್ಟಿಗೆ ಗೊಬ್ಬರ, ಈ ಕುರಿ ಗೊಬ್ಬರ ಅದು ತುಂಬಾ ಒಳ್ಳೆಯದು. ನ್ಯಾಚುರಲ್ ಆಗಿ ಆ ಗೊಬ್ಬರಕ್ಕೆ ರೋಗಗಳು ಜಾಸ್ತಿ ಬರಲ್ಲ. ಈ ಸರ್ಕಾರಿ ಗೊಬ್ಬರ ಜಾಸ್ತಿ ಹಾಕೋದ್ರಿಂದ ಕೆಲವೊಂದು ರೋಗ ಜಾಸ್ತಿ ಅಟ್ಯಾಕ್ ಆಗ್ತಿರ್ತವೆ. ಈ ಕುರಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ನಾವೇನು ಹಾಕ್ತಿವಲ್ಲ, ವರ್ಷದಲ್ಲಿ 1 ಟೈಮು 1 ಗಿಡಕ್ಕೆ 1 ಪುಟ್ಟಿ 2 ಪುಟ್ಟಿ ಹಾಕ್ಬಿಡ್ತೀವಿ. 1 ಪುಟ್ಟಿ ಹಾಕ್ತಿವಿ, 1 ಪುಟ್ಟಿ ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕ್ತಾ ಇದ್ರೆ ಅದು ಈ ವರ್ಷ ಗೊಬ್ಬರ ಹಾಕಿದ್ರೆ ನೆಕ್ಸ್ಟ್ ಫಸಲಿಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕೊಡುತ್ತೆ. ವರ್ಷಕ್ಕೊಂದ್ಸರಿ ಒಂದ್ಸಲ ಗೊಬ್ಬರ ಹಾಕ್ತೀವಿ. ನಿಮಗೆ ಅದೇ ನನಗೆ ಗೊತ್ತಿದೆ, ನೀವು ಹೇಳಿರೋ ಪ್ರಕಾರ ನೋಡಿದ್ರೆ ಮೇಂಟೆನೆನ್ಸ್ ಏನು ಇಲ್ಲ, ಮೇಂಟೆನೆನ್ಸ್ ಅಷ್ಟು ಇದೇನು ರಿಸ್ಕ್ ಇಲ್ಲ. ಏನು ಈ ಕಟಾವು ಮಾಡೋ ಟೈಮಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ, ಲೇಬರ್ ಪ್ರಾಬ್ಲಮ್. ಯಾಕಂದ್ರೆ ಡೈಲಿ ಸುಲಿಗೆ ಮಾಡೋದಕ್ಕೆ ಒಂದು 20-25 ಜನ ಬೇಕು. ತೋಟಕ್ಕೆ ಕೆಡವಕ್ಕೆ ಹೋಗ್ಬೇಕಂದ್ರೆ 10-12 ಜನ ಬೇಕು. ಇಲ್ಲಿ ಮಿಷಿನಿಗೆ ಹಾಕಕ್ಕೆ ಒಂದು 3-4 ಜನ ಬೇಕು. ಆ ಟೈಮಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ. ಇನ್ನು ಬಾಕಿ ತೋಟ ಮೇಂಟೈನ್ ಮಾಡೋದ್ರಲ್ಲಿ ಏನು ಅಂತ ರಿಸ್ಕ್ ಇರಲ್ಲ. ತೋಟ ಕ್ಲೀನ್ ಮಾಡ್ಕೊಳ್ಳೋದು, ನೀರು ಹಾಸೋದು, ವರ್ಷದಲ್ಲಿ 1 ಟೈಮು ಕೊಟ್ಟಿಗೆ ಗೊಬ್ಬರ ಅದನ್ನ ಹಾಕೋದು. ಮಳೆ ಜಾಸ್ತಿ ಇದ್ದಾಗ ಒಂದೊಂದ್ಸಲ ಸರ್ಕಾರಿ ಗೊಬ್ಬರ ಸ್ವಲ್ಪ ಕೊಡ್ತೀವಿ. ಈ ಟೈಪ್ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನಿಮಗೆ ಮಳೆ ಬರಲಿಲ್ಲ ಅಂತ ಟೈಮ್ನಲ್ಲಿ ನಿಮ್ಮಲ್ಲಿ ಬೋರ್ವೆಲ್ ಇದೆ? ಬೋರ್ವೆಲ್ ಇದೆ. ಹೌದೌದು. ಇಲ್ಲ, ಮಳೆ ಬರಲಿಲ್ಲ ಅಂದಾಗ ಬೋರ್ವೆಲ್ ನೀರು 15ರಿಂದ 20 ದಿನದೊಳಗೆ ನೀರು ಹಾಕ್ಲೇಬೇಕು. ನೀರಿಲ್ಲ ಅಂದ್ರೆ ಎಫೆಕ್ಟ್ ಆಗುತ್ತೆ. ಅಂದ್ರೆ ಈಗ ಬೆಳೆದಿರೋ ಮರಕ್ಕೂ 15 ದಿವಸಕ್ಕೊಂದ್ಸರಿ? ಹೌದೌದು, ಬೆಳೆದಿರೋ ಮರಕ್ಕಾಗ್ಲಿ 15 ದಿನಕ್ಕೆ ನೀರು ಕಟ್ತೀವಿ. ಓಕೆ, ನಮ್ಮ ಈ ಭೂಮಿ ತಾಯಿ ನಂಬಿ ನೀವೊಂದು ಉದ್ಯೋಗ ಮಾಡ್ತಾ ಇದ್ದೀರಾ, ಅದು ಶ್ರೇಷ್ಠವಾದ ಕೆಲಸ ಮಾಡ್ತಾ ಇದ್ದೀರಾ. ಸೊ ಈ ಒಂದು ಕೆಲಸ ನಿಮ್ಗೆ ಎಷ್ಟು ಮಟ್ಟಿಗೆ ಖುಷಿ ಕೊಟ್ಟಿದೆ? ನಿಜವಾಗ್ಲೂ ತುಂಬಾ ಖುಷಿ ಕೊಟ್ಟಿದ್ದಾರೆ. ನಾನೀಗ 10ನೇ ವರ್ಷ ನಾನು ಮಾಡ್ತಾ ಇರೋದು. ನಾನು ಈಗ ಈ ಒಂದು ಕೇಣಿ ಇದನ್ನೆಲ್ಲ ಮಾಡ್ತಾ ಇರೋದು 10ನೇ ವರ್ಷ. ತುಂಬಾ ಖುಷಿ ಕೊಡ್ತಾ ಇದೆ ನನಗೆ. ಒಳ್ಳೆ ಒಂದು ಗೌರವ ಇದೆ, ಒಂದು ದುಡಿಮೆ ಮಾಡೋದಕ್ಕೆ ಒಂದು ದಾರಿ ಇದೆ. ಆಮೇಲೆ ನಮಗೆ ಒಳ್ಳೆ ಒಂದು ಮೈಂಡ್ ಅಲ್ಲೂ ಕೂಡ ಒಂದು ಕಾನ್ಫಿಡೆನ್ಸ್ ಇದೆ. ನಾನು ಈ ಫೀಲ್ಡ್ ಅಲ್ಲಿ ದುಡಿತೀನಿ, ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಮಾಡಬೇಕು ಅಂತಿದೆ. ಮತ್ತೆ ನಿಮ್ಮ ಒಂದು ಜನರೇಷನ್, ಫ್ಯೂಚರ್ ಜನರೇಷನ್ ಇದನ್ನ ಕಂಟಿನ್ಯೂ ಮಾಡ್ಬೇಕ್ರಿ. ಯಾಕಂದ್ರೆ ನಾವು ಈ ಭಾಗದಲ್ಲಿ ತೋಟ ಜಾಸ್ತಿ ಇರೋದ್ರಿಂದ ನಮಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ತೋಟಗಳು ಸಿಗ್ತಾ ಇರ್ತವೆ, ಮಾಡ್ತಾ ಇರ್ತೀವಿ. ಜನರೇಷನ್ ನಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಒಳ್ಳೇದು. ಇದು ಒಂದು ಒಳ್ಳೆ ಬಿಸ್ನೆಸ್ ಇದೆ. ಇದು ಕೆಲವೊಂದು ಟೈಮ್ ಲಾಸ್ ಆಗ್ತವೆ, ನಷ್ಟ ಲಾಭ ಇದ್ದಿದ್ದೇ ಅದು ಎಲ್ಲಾ ಕಡೆ ಹಾಗಂತೇಳಿ ನಾವು ಇದನ್ನೆಲ್ಲ ಬಿಡಕ್ಕಾಗಲ್ಲ. ಈ ಫೀಲ್ಡ್ ಅಲ್ಲಿ ಮಾಡ್ಕೊಂಡು ಹೋಗ್ತೀವಿ. ವೆರಿ ಗುಡ್, ಸಂತೋಷ. ನಿಮ್ಮಿಂದ ಒಳ್ಳೆ ಮಾಹಿತಿ ಸಿಕ್ತು. ಈಗ ನಾನು ನಿಮ್ಗೆ ಇನ್ನೊಂದು ಕೇಳೋದೇನಂದ್ರೆ, ಈಗ ನೀವು ಎಲ್ಲ ಹೇಳಿದ್ರಿ ಒಳ್ಳೇದಿದೆ, ಇದು ಒಳ್ಳೆ ಲಾಭ ಸಿಗುತ್ತೆ ಅಂತ. ನೀವು ಈಗ ನಮ್ಮ ಸ್ನೇಹಿತರುಗಳು ನೋಡ್ತಾ ಇದ್ದಾರೆ, ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಅಂಥವ್ರಿಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇರೋರಿಗೆ ನೀವು ಏನು ಹೇಳ್ತೀರಾ? ಒಂದು ನಿಮ್ಮ ಒಂದು ಸೀಕ್ರೆಟ್ ಮಾತುಗಳು ಏನು ಹೇಳ್ತೀರಾ? ಇಲ್ಲ, ಇದರಲ್ಲಿ ಸೀಕ್ರೆಟ್ ಏನಿಲ್ಲ. ಈಗ ಸ್ವಲ್ಪ ಶ್ರಮ ಪಡ್ಬೇಕು. ಶ್ರಮ ಪಟ್ರೆ ಆಗುತ್ತೆ. ಲೇಬರ್ಗಳು ಅವರೆಲ್ಲ ಇದ್ರಂದ್ರೆ ನಮ್ಮಲ್ಲಿ ಈಗ ಒಂದ್ ಸ್ವಲ್ಪನೇ ಜಮೀನಿರ್ಲಿ, ಅದರಲ್ಲಿ ಕರೆಕ್ಟಾಗಿ ನಾವು ಮಾಡ್ಕೊಂಡು ಹೋದ್ವಿ ಅಂದ್ರೆ ಒಳ್ಳೆ ಇನ್ಕಮ್ ಇದೆ ಅಡಿಕೆಯಲ್ಲಿ. ಅದನ್ನ ಪ್ರಾಮಾಣಿಕವಾಗಿ ಮಾಡ್ಬೇಕಷ್ಟೇ. ಅದಕ್ಕೆ ಟೈಮಿಗೆ ಸರಿಯಾಗಿ ಗೊಬ್ಬರ ಹಾಕೋದು, ನೀರು ಹಾಯಿಸೋದು, ಇದನ್ನೆಲ್ಲ ಮಾಡ್ತಾ ಇದ್ರೆ ಒಳ್ಳೆ ಫಸಲು ಸಿಗುತ್ತೆ. ಫಸಲು ಚೆನ್ನಾಗಿತ್ತು ಅಂದ್ರೆ ನಮಗೆ ಒಳ್ಳೆ ಆದಾಯನೂ ಬರುತ್ತೆ. ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಕರೆಕ್ಟ್. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರಲ್ಲ, ಹಂಗೆ ಶ್ರಮ ಪಟ್ರೆ ಪ್ರತಿಫಲ ನಮ್ಗೆ ಸಿಗುತ್ತೆ. ಸೊ ಹಾಗಾಗಿ ಇದೊಂದೇ ಫೀಲ್ಡ್ ಅಲ್ಲ, ನಮ್ಮ ಒಂದು ಅಗ್ರಿಕಲ್ಚರ್ ಅಲ್ಲಿ ಮಾನವನಿಗೆ ಬೇಕಾಗಿರೋದು ಮೇನ್ ಆಹಾರ ಅಲ್ವಾ? ಆಹಾರದಲ್ಲಿ ನೀವು ಯಾವುದೇ ಒಂದು ಆಹಾರ ಬೆಳೆಯೋದಿದ್ರೆ ನೀವು ಶ್ರಮಪಟ್ಟು ಮಾಡಿದ್ರೆ ನೀವು ಜನಗಳಿಗೆ ಅನ್ನದಾತರಾದಂಗೂ ಆಗುತ್ತೆ, ಮತ್ತೆ ನಿಮ್ಮ ಒಂದು ಖುಷಿನೂ ಸಿಗುತ್ತೆ, ಮತ್ತೆ ನಿಮ್ಗೆ ಒಂದು ಆದಾಯನೂ ಬರುತ್ತೆ ಅಲ್ವಾ? ಸೊ ನೋಡ್ರಲ್ಲ ಸ್ನೇಹಿತರೆ, ಇವತ್ತೊಂದು ದಿನ ನಮ್ಮ ಸ್ನೇಹಿತರು ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಈ ಒಂದು ಪರ್ಟಿಕ್ಯುಲರ್ ಅಡಿಕೆ ಬೇಸಾಯದಲ್ಲಿ ಯಾವ ಥರ ಏನು ಅನ್ನೋದು ಡೀಟೇಲ್ ಆಗಿ ಕೂಲಂಕುಷವಾಗಿ ಎಲ್ಲ ಹೇಳಿದ್ದಾರೆ. ಸೊ ಇದೇ ರೀತಿ ಬೇರೆ ಒಂದು
ಕ್ಷೇತ್ರದಲ್ಲೂ ಆಗಿರ್ಬೋದು, ಅಂದರೆ ತೆಂಗಿನಕಾಯಿ ಬೆಳೆಯೋದಾಗಿರ್ಬೋದು, ಮತ್ತು ಮತ್ತೊಂದು ಆ ಥರದ್ದೆಲ್ಲ ಇರುತ್ತೆ. ಸೊ ಆದರೆ ಯಾವುದೇ ನಿಮ್ಗೊಂದು ಇಂಟ್ರೆಸ್ಟ್ ಇದ್ದು ನೀವು ಕಷ್ಟಪಟ್ಟು ಮಾಡಿದ್ರೆ ಪ್ರತಿಫಲ ಡೆಫಿನೆಟ್ ಸಿಗುತ್ತೆ, ಒಳ್ಳೆ ಲಾಭನೂ ಇರುತ್ತೆ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಸ್ನೇಹಿತರಿಗೆ ನಾನು ಮತ್ತೊಮ್ಮೆ ಇವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ, ಒಳ್ಳೆ ಮಾಹಿತಿ ಕೊಟ್ರಿ, ದೇವರು ಒಳ್ಳೇದು ಮಾಡಲಿ. ಆದಷ್ಟು ನೀವು ನಿಮ್ಮ ಒಂದು ಅಗ್ರಿಕಲ್ಚರ್ನ ಬೇರೆಯವ್ರಿಗೆ ಪ್ರಮೋಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ.